ಸ್ನೇಹಿತರೆ, ಇವತ್ತು ನಾವು ಟೆಲಿಗ್ರಾಮ್ನಲ್ಲಿ ಚಾನಲ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಟೆಲಿಗ್ರಾಮ್ನಲ್ಲಿ ನಾವು ಗ್ರೂಪ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಚಾನಲ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಇವತ್ತು ಹೇಳ್ತೀನಿ ಸ್ನೇಹಿತರೆ. ಟೆಲಿಗ್ರಾಮ್ನಲ್ಲಿ ಚಾನಲ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ಅಲ್ಲಿ ನಾವು ಅದರ ಹೆಸರನ್ನ ಆ್ಯಡ್ ಮಾಡಬೇಕಾಗತ್ತೆ, ಪ್ರೊಫೈಲ್ ಫೋಟೋ ಆ್ಯಡ್ ಮಾಡಬೇಕಾಗತ್ತೆ, ಹಾಗೆ ಅದರ ಒಂದು ಡಿಸ್ಕ್ರಿಪ್ಷನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಹಾಗೆ ಇಲ್ಲಿ ಅದರ ಒಂದು ಲಿಂಕ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಮಾಡಿದ ನಂತರದಲ್ಲಿ ಇಲ್ಲಿ ಪಬ್ಲಿಕ್ ಚಾನಲ್ಲು, ಪ್ರೈವೇಟ್ ಚಾನಲ್ ಅಂತ ಎರಡು ಆಪ್ಷನ್ಸ್ ಇರುತ್ತೆ. ಪಬ್ಲಿಕ್ ಚಾನಲ್ ಅಂದರೆ ಏನು, ಪ್ರೈವೇಟ್ ಚಾನಲ್ ಅಂದರೆ ಏನು, ಅವುಗಳನ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು, ಮತ್ತು ಮೆಂಬರ್ಸ್ನ ಯಾವ ರೀತಿ ಆ್ಯಡ್ ಮಾಡಬೇಕು, ಮತ್ತು ಆ ಗ್ರೂಪನ್ನು ನಾವು ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಶೇರ್ ಮಾಡಬೇಕು, ಈ ಎಲ್ಲ ವಿಷಯಗಳನ್ನ ನಾವು ಇವತ್ತು ಚರ್ಚೆ ಮಾಡೋಣ ಒಂದೇ ವಿಡಿಯೋದಲ್ಲಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಎಲ್ಲವೂ ಕೂಡ ಅರ್ಥವಾಗುತ್ತೆ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ಟೆಲಿಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಮಾಡಿಬಿಟ್ಟು ಚಾನಲ್ನ ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ಕೋಬಹುದು ಅಂತ ಪ್ರೋಸೆಸ್ನ ನಾವು ನೋಡಬಹುದು. ಇಲ್ಲಿ ಟೆಲಿಗ್ರಾಮ್ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಕೆಳಗಡೆ ಪೆನ್ಸಿಲ್ ಐಕನ್ ಇರುತ್ತೆ ಸ್ನೇಹಿತರೆ. ಈ ಕಡೆಗೆ ಒಂದು ಪೆನ್ಸಿಲ್ ಐಕನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನ್ಯೂ ಗ್ರೂಪ್, ನ್ಯೂ ಕಾಂಟ್ಯಾಕ್ಟು, ನ್ಯೂ ಚಾನಲ್ ಅಂತ 3 ಆಪ್ಷನ್ಸ್ ಇದೆ. ಇದರಲ್ಲಿ ನಾವು ನ್ಯೂ ಚಾನಲ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿದೆ ನೋಡಿ, ನ್ಯೂ ಚಾನಲ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ಚಾನಲ್ ನೇಮು, ಚಾನಲ್ ಫೋಟೋ, ಚಾನಲ್ ಡಿಸ್ಕ್ರಿಪ್ಷನ್ ಎಲ್ಲವನ್ನು ಹಾಕಬೇಕಾಗುತ್ತೆ. ನೀವು ಯಾವ ಒಂದು ಗ್ರೂಪ್ಗೆ, ಯಾವ ಒಂದು ಕೆಟಗರಿಗೆ ಸಂಬಂಧಪಟ್ಟಂಥ ಚಾನಲ್ನ ಕ್ರಿಯೇಟ್ ಮಾಡ್ತಾ ಇದರ ಈ ರೀತಿ ನೀವು ಅದರ ಹೆಸರನ್ನ ಆ್ಯಡ್ ಮಾಡ್ಕೊಳ್ಳಿ. ನಂತರದಲ್ಲಿ ಅದರ ಫೋಟೋನ ನೀವು ಆಲ್ರೆಡಿ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಈ ರೀತಿ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಇಲ್ಲಿಂದ ಫೋಟೋನ ನೀವು ಆ್ಯಡ್ ಮಾಡ್ಕೋಬಹುದು. ಇಲ್ಲಿ ನಿಮ್ಮ ಒಂದು ಇಲ್ಲಿ ನೇರವಾಗಿ ನಿಮ್ಮ ಒಂದು ಫೋನಲ್ಲಿ ಇರುವಂಥ ಫೋಟೋಸ್ ಎಲ್ಲ ಇಲ್ಲಿ ತೋರಿಸ್ತಾ ಇದೆ. ನಂತರದಲ್ಲಿ ಮೇಲ್ಗಡೆ ಇಲ್ಲಿ ಓಪನ್ ಇನ್ ಅಂತ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಫೋನ್ನ ಗ್ಯಾಲರಿ ಅಥವಾ ಆಲ್ಬಮ್ಸ್ ಏನಿರುತ್ತೆ, ಅಥವಾ ಫೋಟೋಸ್ ಆ್ಯಪ್ನಿಂದನೂ ಕೂಡ, ಗೂಗಲ್ ಫೋಟೋಸ್ ಆ್ಯಪ್ನಿಂದನೂ ಕೂಡ ನೀವು ಈ ರೀತಿ ನಿಮ್ಮ ಫೋಲ್ಡರ್ಸ್, ಯಾವ ಫೋಲ್ಡರ್ಸ್ನಲ್ಲಿ ನಿಮ್ಮ ಪ್ರೊಫೈಲ್ ಫೋಟೋ ಇದೆ ಅದನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಸ್ವಲ್ಪ ಝೂಮ್ ಮಾಡಿಬಿಟ್ಟು ಇದನ್ನು ಈ ರೀತಿ ಸೆಟ್ ಮಾಡ್ಕೊಳ್ಳೋಣ. ಸೆಟ್ ಮಾಡಿದ ನಂತರದಲ್ಲಿ ಕೆಳಗಡೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫೋಟೋನ ನಾವು ಸೆಟ್ ಮಾಡ್ಕೋಬೇಕಾಗುತ್ತೆ. ಗ್ರೂಪ್ನ ಚಾನಲ್ನ, ಟೆಲಿಗ್ರಾಮ್ ಚಾನಲ್ನ ಫೋಟೋನ ಈ ರೀತಿ ಸೆಟ್ ಮಾಡ್ಕೊಂಡಿದ್ದೀವಿ. ನಂತರದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಂದರೆ ಆ ಒಂದು ಗ್ರೂಪಲ್ಲಿ ನೀವು ಏನು ಪ್ರೊವೈಡ್ ಮಾಡ್ತಾ ಇದ್ದೀರಾ ನಿಮ್ಮ ಮೆಂಬರ್ಸ್ಗೆ ಅನ್ನೋದನ್ನು ಇಲ್ಲಿ ಸ್ವಲ್ಪ ಸಂಕ್ಷಿಪ್ತವಾಗಿ ಬರೀಬೇಕಾಗುತ್ತೆ. ಇಲ್ಲಿ ನಾನು ಡಿಸ್ಕ್ರಿಪ್ಷನ್ನ ಈ ರೀತಿ ಒಂದು ಸಿಂಪಲಾಗಿ ಬರೆದಿದ್ದೀನಿ. ಇದಕ್ಕಿಂತ ನೀವು ಚೆನ್ನಾಗಿ ಬರಿಬಹುದು, ಇದಕ್ಕಿಂತ ಚೆನ್ನಾಗಿ ನೀವು ಬರಿಬಹುದು. ನಂತರದಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಮಾಡ್ಕೊಳ್ಳೋಣ. ಈ ಕಡೆಗೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿದೆ ನೋಡಿ ಸ್ನೇಹಿತರೆ, ಪಬ್ಲಿಕ್ ಚಾನಲ್, ಪ್ರೈವೇಟ್ ಚಾನಲ್. ಅಂದರೆ ಪಬ್ಲಿಕ್ ಚಾನಲ್ ಅಂದರೆ ಟೆಲಿಗ್ರಾಮ್ನಲ್ಲಿ ಸರ್ಚ್ ಮಾಡೋದ್ರಿಂದ ಸಿಗುತ್ತೆ. ಪ್ರೈವೇಟ್ ಚಾನಲ್ ಅಂದರೆ ನಾವು ಲಿಂಕ್ನ ಯಾರಿಗೆ ಶೇರ್ ಮಾಡಿದ್ದೀವಿ ಅವರಿಗೆ ಮಾತ್ರ ಓಪನ್ ಆಗುತ್ತೆ, ಇಷ್ಟೇ. ಟೆಲಿಗ್ರಾಮ್ ಒಂದು ಪಬ್ಲಿಕ್ ಚಾನಲ್ ಅಂದರೆ, ಅದಕ್ಕಾಗಿ ನಾನು ಈಗ ಪಬ್ಲಿಕ್ ಚಾನಲ್ ಅಂತ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಟೆಲಿಗ್ರಾಮ್ನಲ್ಲಿ ಸರ್ಚ್ ಮಾಡಿದರೂ ಕೂಡ ಬರಬೇಕು. ನಂತರದಲ್ಲಿ ಕೆಳಗಡೆ ಪಬ್ಲಿಕ್ ಲಿಂಕನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಅದರ ಹೆಸರನ್ನೇ ಟೈಪ್ ಮಾಡಿದ ನಂತರದಲ್ಲಿ ಈ ರೀತಿ ಅವೈಲೇಬಲ್ ಅಂತ ಬಂದರೆ ಓಕೆ. ಬರದೇ ಇದ್ದರೆ ನೀವು ಮುಂದ್ಗಡೆ ಅದರ ಮುಂದ್ಗಡೆ ಏನಾದರೂ ನಂಬರ್ನ ಆ್ಯಡ್ ಮಾಡಿ, 112 ಏನಾದರೂ ಈ ರೀತಿ ನಂಬರ್ನ ಆ್ಯಡ್ ಮಾಡಿ. ನಿಮಗೆ ತೋರಿಸ್ತೀನಿ ನೋಡಿ, ನಾನು ಈ ರೀತಿ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಒಂದು ನಂಬರ್ನ ತೆಗೆಯೋದ್ರಿಂದ ಇಲ್ಲಿ ನೋಡಿ, ದಿಸ್ ಲಿಂಕ್ ಇಸ್ ಆಲ್ರೆಡಿ ಟೇಕನ್ ಅಂತ ಬರುತ್ತೆ, ಅಂದರೆ ಇದು ಅವೈಲೇಬಲ್ ಇಲ್ಲ. ಅದಕ್ಕಾಗಿ ಅದರ ಮುಂದ್ಗಡೆ ಒಂದು 2-3 ನಂಬರ್ನ ಸೇರಿಸಿದ್ರೆ ನೋಡ್ಬೋದು ಅವೈಲೇಬಲ್ ಅಂತ ಬರುತ್ತೆ. ಬಂದ ನಂತರದಲ್ಲಿ ಈ ಕಡೆಗೆ ಒಂದು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮೊದಲು ಮೆಂಬರ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ನೀವು ಯಾರ್ಯಾರನ್ನ ಆ್ಯಡ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಆ ಒಂದು ಮೆಂಬರ್ಸ್ನ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಸುಮ್ಮನೆ ತೋರಿಸೋದಕ್ಕೆ ಒಂದು 2-3 ಜನರನ್ನ ಆ್ಯಡ್ ಮಾಡಿ ತೋರಿಸ್ತೀನಿ. ನೀವು ತುಂಬ ಜಾಸ್ತಿ ಜನರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ, ಅಂದರೆ ನಿಮ್ಮ ಗ್ರೂಪ್ ಬೇಗನೆ ಸ್ವಲ್ಪ ಅದರ ಒಂದು ರೀಚ್ ಜಾಸ್ತಿ ಆಗುತ್ತೆ. ನಾನು ಈಗ 2-3 ಜನರನ್ನ ಆ್ಯಡ್ ಮಾಡಿಬಿಟ್ಟು ಇಲ್ಲಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡ್ಬೋದು ನಮ್ಮ ಗ್ರೂಪ್ ಅನ್ನೋದು 100% ಕ್ರಿಯೇಟ್ ಆಗಿದೆ. ನಂತರದಲ್ಲಿ ಇಲ್ಲಿಂದ ಏನು ಬ್ರಾಡ್ಕಾಸ್ಟ್ ಅಂತ ಇದೆ, ಇಲ್ಲಿಂದ ನಾವು ನಮ್ಮ ಒಂದು ಮೆಂಬರ್ಸ್ಗಳಿಗೆ ಮೆಸೇಜ್ನ ಮಾಡಬಹುದು, ಫೋಟೋಸ್ನ, ವಿಡಿಯೋಸ್ನ, ಅಥವಾ ಯಾವುದಾದ್ರೂ ಲಿಂಕ್ನ ಮತ್ತು ಬೇರೆ ಯಾವುದೇ ಫೈಲ್ನ ಇಲ್ಲಿ ಸೆಂಡ್ ಮಾಡಬಹುದು. ನೋಡ್ಬೋದು, ನಾನು ಇಲ್ಲಿ ಮೆಸೇಜ್ನ ಕಳಿಸಿದ್ದೀನಿ. ನಂತರದಲ್ಲಿ ಈ ಒಂದು ಗ್ರೂಪ್ನ ಅಥವಾ ಈ ಒಂದು ಚಾನಲ್ನ ನಾವು ಬೇರೆಯವರಿಗೆ ಶೇರ್ ಮಾಡ್ಬೇಕಂದ್ರೆ ಮೇಲ್ಗಡೆ ಚಾನಲ್ನ ಏನು ಹೆಸರಿದೆ, ಹೆಸರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೇಲ್ಗಡೆ 3 ಡಾಟ್ಸ್ 3 ಚುಕ್ಕೆಗಳಿರುತ್ತೆ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಶೇರ್ ಅಂತ ಆಪ್ಷನ್ ಬರುತ್ತೆ. ಇಲ್ಲಿ ನೋಡಿ, ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡಿ ಶೇರ್ ಅಂತ ಆಪ್ಷನ್ ಬರ್ತಾ ಇದೆ. ಇಲ್ಲಿ ಶೇರ್ ಅಂತ ಕ್ಲಿಕ್ ಮಾಡಿಬಿಟ್ಟು ನೀವು ವಾಟ್ಸಪ್ಪಲ್ಲೋ ಅಥವಾ ಫೇಸ್ಬುಕ್ಕಲ್ಲೋ ಇನ್ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಈ ಒಂದು ಚಾನಲ್ನ ಶೇರ್ ಮಾಡ್ಬೋದು. ನೋಡ್ಬೋದು, ಈ ರೀತಿ ನೀವು ಟೆಲಿಗ್ರಾಮ್ ಚಾನಲ್ನ ಸಂಪೂರ್ಣವಾಗಿ ಕ್ರಿಯೇಟ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.